ದೊಡ್ಡಬಳ್ಳಾಪುರ ಹೃದಯ ಭಾಗದಲ್ಲಿರೋಂಥ 16 ಕಣ್ಣಿನ ಕಲ್ಯಾಣಿ. ಈ 16 ಕಣ್ಣಿನ ಕಲ್ಯಾಣಿ ಯಾವ ರೀತಿ ಆಗೈತೆ ಅಂತಂತ ನೋಡಿ. ಸುಮ್ಮನೆ ಒಂದು ಕಸದ ತೊಟ್ಟಿ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದು ನೋಡಿ. ಸಂಪೂರ್ಣ ಕಸ ಹತ್ರ ಇದು ಒಂದು 10-15 ವರ್ಷದಿಂದ ಇದನ್ನು ಯಾರೂ ಕ್ಲೀನೇ ಮಾಡಿಲ್ಲ. ಇದು ಈ ಬಸ್ ಸ್ಟ್ಯಾಂಡಲ್ಲಿ ಅವ್ರಿವ್ರು ಬಂದು ಇಲ್ಲಿ ಒಂದು ಉಚ್ಚೆಯ ತಾಣ ಆಗ್ಬಿಟ್ಟಿದೆ. ಇದು ಕಲ್ಯಾಣಿ ಆಗಿಲ್ಲ, ಇದು ಉಚ್ಚೆಯ ತಾಣ ಆಗ್ಬಿಟ್ಟೈತೆ. ಇದಕ್ಕೆ ನಗರಸಭೆಯವರಂತೂ ಇದ್ರ ಬಗ್ಗೆ ಒಂದು ಚೂರು ಕಿಂಚಿತ್ ಗಮನ ಹರಿಸ್ತಿರೋದಂಥದ್ದು ಒಂದು ವಿಷಾದನೀಯ ಸಂಗತಿ. ಈಗ ನಮ್ಮ ಉದ್ದೇಶ ಏನು ಅಂತಂದರೆ, ನಾವೆಲ್ಲರೂ ಸೇರಿ ಈ ಕಲ್ಯಾಣಿನ ಒಂದು ಸ್ವಚ್ಛತಾ ಕಾರ್ಯ ಯಾಕೆ ಮಾಡಬಾರ್ದು, ಬರೀ ನಾವು ಹೇಳೋಂಥದ್ದಲ್ಲ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ದೊಡ್ಡಬಳ್ಳಾಪುರ ಭಾಗದ ಈ ಕೆಲವರು ನಮ್ಮ ಜೊತೆ ಕೈ ಜೋಡಿಸಿದ್ದೆ ಆದರೆ ಖಂಡಿತ ಈ ವಾರದಲ್ಲಿ ಅಥವಾ ಇನ್ನೊಂದು 10 ದಿವಸದಲ್ಲಿ ಒಂದು ನಗರಸಭೆಯವರ ಪರ್ಮಿಷನ್ ಪಡೆದು ಅವರ ಒಂದು ಜೊತೆಯಲ್ಲಿ ಕೈ ಜೋಡಿಸಿ ಇದೊಂದು ಸ್ವಚ್ಛತಾ ಕಾರ್ಯ ಮಾಡ್ಬೋದು. ಯಾರ್ಯಾರು ಕೈ ಜೋಡಿಸ್ತೀರಾ ದಯವಿಟ್ಟು ನಮ್ಗೆ ತಿಳಿಸಿ. ಈ ವಾರ ಇಲ್ಲ ಒಂದು 10 ದಿನದೊಳಗಡೆ ಈ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯವನ್ನು ಒಂದು ಕ್ಲೀನ್ ಮಾಡೋಣ. ಇದ್ರ ಮಧ್ಯೆ ನಮ್ಗೆ ಇನ್ಯಾವುದು ಬೇಡ, ನಮಗೆ ಬೇಕಾಗಿರೋದು ಈ ಕಲ್ಯಾಣಿಯ ಸ್ವಚ್ಛತೆ ಒಂದೇ. ದಯವಿಟ್ಟು ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸ್ತೀರೋ ಅವರೆಲ್ಲರೂ ನನ್ನ ಒಂದು ಮೊಬೈಲ್ ನಂಬರ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನನ್ನ ಮೊಬೈಲ್ ನಂಬರ್ಗೆ ನಾವು ಬರ್ತೀವಿ ಅಂತ ಒಂದು ಮೆಸೇಜ್ ಮಾಡಿ ಒಂದು ಗ್ರೂಪ್ ಮಾಡೋಣ. ಈ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮದ್ದು ಒಂದು ವಿಚಾರದ ಬಗ್ಗೆ ಒಂದು ದಿವಸ ನಾವೆಲ್ಲರೂ ಸೇರಿ ಬಂದು ಈ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋಣ. ಸುಮಾರು ನೋಡಿ, ಇದು ಮಣ್ಣು ಪೂರ್ತಿ ಮುಚ್ಕೊಂಬಿಟ್ಟಿದೆ. ಎಷ್ಟು ಮಣ್ಣು ಮುಚ್ಕೊಂಡಿದೆ ಅಂತಂದರೆ ಮೆಟ್ಲುಗಳ ಮೇಲೆಲ್ಲ ಪೂರ್ತಿ ಮುಚ್ಕೊಂಬಿಟ್ಟಿದೆ. ಇದನ್ನೆಲ್ಲ ನಾವು ಬಂದು ಕ್ಲೀನ್ ಮಾಡಲೇಬೇಕಾಗುತ್ತೆ. ಇದು ಯಾರ್ದೋ ಏನೋ ನಮಗೆಲ್ಲ ಅಗತ್ಯತೆ ಇಲ್ಲ. ಮುಂದಿನ ದಿನಗಳಲ್ಲಿ ಅದೇನಾಗುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಅಂದರೆ ನಮಗೆ ಬೇಕಾಗಿರೋದು ಒಂದು ಹೃದಯ ಭಾಗದಲ್ಲಿರೋದು ನೋಡಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಬಸ್ ಸ್ಟ್ಯಾಂಡು ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ. ಇಲ್ಲೇ ಪಕ್ಕದಲ್ಲೇ BTS KSRTC ಬಸ್ ನಿಲ್ದಾಣ ಐತೆ, BTS ಸ್ಟ್ಯಾಂಡ್ ಇದೆ. ಎಲ್ಲನೂ ಇದ್ಕೊಂಡು ಈ ರೀತಿ ಇದು ಇಷ್ಟೊಂದು ಗಲೀಜುಮಯ ಆಗಿರೋದು ಅದು ಹೃದಯ ಭಾಗದಲ್ಲಿ. ಇಷ್ಟು ಗಲೀಜು ಯಾವ ತಾಲೂಕುಗಳಲ್ಲೂ ಇಲ್ಲ. ದೇವರನ್ನ ನೋವಾಗ್ತದೆ. ಇಡೀ ನಮ್ಮ ಭಾರತ ದೇಶದಲ್ಲೇ ಯಾವ ತಾಲೂಕುಗಳಲ್ಲೂ ಒಂದು ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊಂದು ಗಲೀಜು ಮಾಡ್ಕೊಂಡಿರೋಂಥ ಸ್ಥಳ ಇನ್ಯಾವುದೂ ಇಲ್ಲ ಅನಿಸುತ್ತೆ. ಅಷ್ಟು ಗಲೀಜುಮಯ ಆಗಿದೆ ಈ ನಮ್ಮ ಹೃದಯ ಭಾಗದಲ್ಲಿ, ದೊಡ್ಡಬಳ್ಳಾಪುರ ಹೃದಯ ಭಾಗದಲ್ಲಿ. ಹೇಳ್ಬಾರ್ದು ನಮ್ಮ ತಾಲೂಕಿನ ಬಗ್ಗೆ ನಾವು ಹಿಂಗಾಗೈತೆ ಅಂತ ಅನ್ಬಾರ್ದು. ನಾಚಿಕೆಗೇಡಿದು ಆ್ಯಕ್ಚುಲಿ ನಮಗೆಲ್ಲ ಇದು. ಇಷ್ಟೊಂದು ಗಲೀಜು ನಾವೇ ಮಾಡ್ತಾಯಿದ್ದೀವಿ ಅಂತಂದರೆ ನಿಜವಾಗ್ಲೂ ನಾಚಿಕೆಗೇಡು. ಇದನ್ನು ದಯವಿಟ್ಟು ಆದಷ್ಟು ಬೇಗ ನಾವೆಲ್ಲರೂ ಸೇರ್ಕೊಂಡು ಇದನ್ನು ಕ್ಲೀನ್ ಮಾಡೋಂಥ ವಿಚಾರದಲ್ಲಿ ನಾವು ಮುನ್ನುಗ್ಗೋಣ.